ಕೆಪಿಸಿಸಿ ಸದಸ್ಯರ ಸಭೆ ಏನು ಚರ್ಚೆ ಆಗುತ್ತೆ? ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಭೆ ಬಹಳ ದಿವಸದ ನಂತರ ನಡೀತಾ ಇದೆ. ನಮ್ಮ ಪಕ್ಷದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರು ಈಗಾಗಲೇ ತಮ್ಮ ವಿಶೇಷ ಕರ್ತವ್ಯ ಶೈಲಿಯಿಂದ ಬಹಳ ತೀವ್ರವಾದ ಕೆಲಸಗಳನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ಅವ್ರು ಏನ್ ಮಾಡಬೇಕು ಅಂತ ಇದ್ದಾರೆ, ಅವ್ರದ್ದು ಅಜೆಂಡಾ ಏನಿದೆ, ಪಕ್ಷವನ್ನು ಹೇಗೆ ಸದೃಢಗೊಳಿಸಬೇಕು ಅನ್ನುವಂತ ಕಾರ್ಯಕ್ರಮಗಳನ್ನ ರೂಪ ನಮಗೆ ತಿಳಿಸಿ ನಮ್ಮಿಂದ ಅದಕ್ಕೆ ತಮ್ಮ ಸಂಪೂರ್ಣವಾದ ಸಹಮತಿ ತೆಗೆದುಕೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ತೀವ್ರವಾಗಿ ಗಟ್ಟಿಯಾಗಿ ದಿಟ್ಟವಾಗಿ ಕೆಲಸ ಮಾಡೋದಕ್ಕೆ ಇವತ್ತಿನ ಈ ಸಭೆಯನ್ನ ಕರೆದಿದ್ದಾರೆ. ನೂತನ ಅಧ್ಯಕ್ಷರಾದ ಬಿ.ಕೆ. ಹರಿಪ್ರಸಾದ್ ಅವರಿಗೆ ವಿಶೇಷವಾದ ಅಭಿನಂದನೆ, ಶುಭಾಶಯಗಳನ್ನ ಕೋರ್ತೀನಿ. ಇವತ್ತಿನ ಸಭೆ ಅವರಿಗೆ ವಿಶೇಷವಾದಂತಹ ಶಕ್ತಿಯನ್ನ ಬಲ ತುಂಬುವುದಕ್ಕೆ ಕೂಡಿರುವಂತ ಜನರಲ್ ಬಾಡಿ ಮೀಟಿಂಗ್. ಸರ್, ಸರಿ ಆಗ್ತಾ ಇಲ್ಲ ಅಂತ ಕೇಂದ್ರ ಚುನಾವಣಾ ಆಯೋಗ ಭೇಟಿಯಾಗ್ಲಿಕ್ಕೆ ಹೋಗ್ತಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಿಯೋಗ. ಸರ್ಕಾರ ಬಿಎಲ್ಒಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ ಆರೋಪ. ಎಸ್ಐಆರ್ ಸರಿ ಆಗ್ತಾ ಇಲ್ಲ. ಈ ಚುನಾವಣಾ ಈ ಪ್ರಕ್ರಿಯೆಗಳು ಮತ ಪಟ್ಟಿ ಪ್ರಕರಣಗಳು ಏನಿವೆ ಇವುಗಳ ಬಗ್ಗೆ ಹಸಿ ಸುಳ್ಳು ಹೇಳ್ತಕ್ಕಂಥ, ಸಂಪೂರ್ಣವಾಗಿ ಜನರಿಗೆ ತಪ್ಪು ಮಾಹಿತಿ ನೀಡ್ತಕ್ಕಂಥ ಕೆಲಸವನ್ನ ಕೆಲವು ಜವಾಬ್ದಾರಿಯುತ ವ್ಯಕ್ತಿಗಳು, ಬಿಜೆಪಿಯ ಜವಾಬ್ದಾರಿಯುತ ವ್ಯಕ್ತಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮೊನ್ನೆ ನಮ್ಮ ಗದಗಿನಲ್ಲೇನೆ ಒಂದು ಸ್ಟೇಟ್ಮೆಂಟ್ ಮಾಡಿಬಿಟ್ರು. ಎಚ್.ಕೆ. ಪಾಟೀಲ್ ಇರುವುದು 3 ಮತಗಳದಾವು. ನಾನು ಅದರ ನೆಕ್ಸ್ಟ್ ಡೇನ ನಾನು ಗದಗಿನಲ್ಲಿದ್ದೆ. ಯಾರು 3 ಮಂದಿ ಎಚ್.ಕೆ. ಪಾಟೀಲ್ ಇದ್ರು ಅವ್ರು 3 ಮಂದಿನೂ ಪತ್ರಿಕಾ ಪರಿಷತ್ನೊಳಗೆ ಪ್ರೆಸೆಂಟ್ ಮಾಡಿ ಅವರ ಆಧಾರ, ಅವರ ID ಕಾರ್ಡ್, ಅವು ಎಲ್ಲವುಗಳನ್ನ ನನ್ನ ಜೊತೆಗೆ ಅವರಿಗೆ ಎಚ್.ಕೆ. ಪಾಟೀಲ್ ಅವರು ಆಧಾರ್ ಕಾರ್ಡ್ ಸಮೇತ ಪತ್ರಿಕೆ ಅವ್ರಿಗೆ ತೋರಿಸಿದ್ರು. ಅದಾದ್ಮೇಲೆ ಹೇಳಿದ್ರು ನನಗೆ ಅಲ್ಲಿ ಮಾಹಿತಿ ಹಿಂಗೆ ಕೊಟ್ಟಿದ್ರು ಅಂತ ಹೇಳಿ. ನಾನು ಹೇಳ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಹಸಿ ಸುಳ್ಳುಗಳನ್ನು ಹೇಳೋದ್ರ ಮೂಲಕ ಏನೋ ಗೊಂದಲ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನಾಗಿದೆ ಅಂತ ಕಂಪ್ಲೇಂಟ್ ತಗೊಂಡು ಹೋಗ್ತಿದ್ರು. ಎಸ್, ಟೇಕ್ ಕಂಪ್ಲೇಂಟ್. ನಾವು ಎಲೆಕ್ಷನ್ ಕಮಿಷನ್ಗೆ 100 ಕಂಪ್ಲೇಂಟ್ ಕೊಟ್ಟಿವಿ. EVM ಮಷೀನ್ ಟ್ರಕ್ ಗಟ್ಲೆ ಹೋಗಿದ್ದನ್ನ ಕೊಟ್ಟಿವಿ. ಸುಪ್ರೀಂ ಕೋರ್ಟ್ನವರು ಚಿಮಾರಿ ಹಾಕಿದ್ರು, ಲಕ್ಷ್ಯ ಕೊಟ್ಟಿಲ್ಲ. ಇವರು ಯಾವ್ದಾದ್ರು ನ್ಯೂನತೆ ಆಗಿದ್ರೆ ನ್ಯೂನತೆಯನ್ನ ಸರಿಪಡಿಸೋದಕ್ಕೆ SIR ಈ ಪ್ರಕ್ರಿಯೆಯನ್ನ ಎಲೆಕ್ಷನ್ ಕಮಿಷನ್ನ ಸೂಚನೆ ಹಾಗೂ ಮೇಲ್ವಿಚಾರಣೆಯೊಳಗೆ ನಡೆದಿದೆ. ಅದನ್ನ ಸರಿಪಡಿಸ್ತಕ್ಕಂಥದ್ದು ಆಗತ್ತೆ ಒಂದು ವೇಳೆ ಇದ್ರೆ. ಆದ್ರೆ ಸುಳ್ಳು ಹೇಳಿಕೆ ಮೂಲಕ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನ್ ಬೇಕಾಗಿತ್ತು ಅಂದ್ರೆ ವೆಸ್ಟ್ ಬೆಂಗಾಲ್ದಂಗೆ ತೆಗೆದುಹಾಕ್ಬಿಡ್ಬೇಕು, ಲಕ್ಷಾಂತರ ವೋಟ್ ಅನ್ನು ತೆಗೆದುಹಾಕ್ಬಿಡ್ಬೇಕು. ಅದು ಸಾಧ್ಯ ಆಗೋದಿಲ್ಲ. ಕರ್ನಾಟಕದಲ್ಲಿ ಪ್ರತಿ ಬೂತಿನೊಳಗೆ, ಪ್ರತಿ ಒಂದು ಪ್ರದೇಶದೊಳಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ರಾಜ್ಯದ ನಾಗರಿಕರ ಮತದಾನದ ಹಕ್ಕನ್ನ ಕಾಪಾಡೋದ್ರ ಸಲುವಾಗಿ, ಅದನ್ನ ಉಳಿಸ್ಕೊಳ್ಳೋದ್ರ ಸಲುವಾಗಿ, ಮತದಾನದ ಹಕ್ಕನ್ನ ಅವರಿಗೆ ದೊರಕಿಸೋದ್ರ ಸಲುವಾಗಿ ಪಣ ತೊಟ್ಟು ನಿಂತಿದ್ದಾರೆ. ಆ ದಿಟ್ಟತನದಿಂದ ನಾವು ಹೋರಾಟ ಮಾಡಿಲ್ಲ. ಕೆಲ ಇಲಾಖೆಗಳಿಗೆ ಸಚಿವರುಗಳೇ ಇಲ್ಲ. ಶಿಕ್ಷಣ ಇಲಾಖೆ ಅಂತ ಇಲಾಖೆಗಳಿಗೆ ಸಚಿವರು ಇಲ್ಲದೆ ಕೆಲಸ ಮಾಡೋದು ಸರಿಯೇ ಸರ್? ಶೂ ಸಾಕ್ಸ್ಗಳ ವಿತರಣೆ ಆಗಲಿಲ್ಲ, ಶಾಲೆ ಶುರುವಾಗಿದ್ದಾವೆ. ಹಾವೇರಿಯಲ್ಲಿ ಮೂಡ ವಿತರಣೆ ಮಾಡ್ತಾ ಇದ್ರು ಸರ್. ಹಾವೇರಿ ಜಿಲ್ಲೆಗೆ ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಅಲ್ಲಿ ಶಾಸಕರುಗಳು ಪ್ರಕಾಶ್ ಮುಳುವಾಡಿ ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದರು. ಅವರಿಗೆ ನಾನು ಅಭಿನಂದಿಸ್ತೇನೆ. ರೈತರ ನೋವಿಗೆ ಧಾವಿಸಿ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರ ಪರವಾಗಿ, ರೈತರ ಪರವಾಗಿ ವಿನಂತಿ ಮಾಡ್ತೀನಿ.
ರಾಜ್ಯ ಸರ್ಕಾರ ಸಹಿತ ಕ್ಲೌಡ್ ಸೀಡಿಂಗ್ ಅನ್ನು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ತೆಗೆದುಕೊಂಡು ಹಾವೇರಿ ಜಿಲ್ಲೆಗೆ ಸೀಮಿತನಾ ಅಥವಾ ನಿಮ್ಮ ಗದಗಗೂ ಅನ್ವಯಿಸ್ತೇ ಸರ್? ಸದ್ಯಕ್ಕಂತೂ ಹಾವೇರಿಗೆ ಸೀಮಿತ ಮಾಡ್ತಾರೆ. ಗದಗ ಶಾಸಕರು ಹಾಗೂ ರೈತರು ನಾವು ಈಗಾಗಲೇ ಅವ್ರಿಗೆ ವಿನಂತಿ ಮಾಡಿದ್ದೇವೆ. ಏನು ಅವ್ರಿಗೆ ಕನ್ಸೆಷನ್ ಮೇಲೆ ಮಾಡ್ತಾ ಇದ್ದೀರಿ, ನಮಗೂ ಆ ಕನ್ಸೆಷನ್ ಮೇಲೆ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡಿದ್ದೇವೆ. ಕ್ಯಾಬಿನೆಟ್ ಆಗದೆ ಇರೋದ್ರ ಬಗ್ಗೆ ಹೇಳಿ ಸರ್. ಒಂದು ತಿಂಗಳಾಯ್ತಲ್ಲ ಸರ್. ಶೈಕ್ಷಣಿಕ ವರ್ಷ ಆರಂಭ ಆಗಿದೆ. ಇವತ್ತು ಸುರ್ಜೇವಾಲಾ ಅವ್ರು ಬರ್ತಾ ಇದ್ದಾರೆ. ಅವ್ರಿಗೆ ಹೆಚ್ಚು ಮಾಹಿತಿ ಹಾಗೂ ಅವರು ಸೂಕ್ತ ವ್ಯಕ್ತಿ, ಅವ್ರನ್ನ ತಾವು ಈ ಪ್ರಶ್ನೆ ಕೇಳಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.